ಹೌದಾ? ಈಗ ರಕ್ಷಿತಳು ಅನಾರೋಗ್ಯ ಪೀಡಿತರಾಗಿದ್ದಾಗ ಅವ್ರ ದೇಹ ತಾಪಮಾನ ಕೊಟ್ಟಿದ್ದಾರೆ. ಪ್ರತಿ 4 ಗಂಟೆಗೆ ಒಂದ್ಸತಿ ಏನ್ ಮಾಡ್ತಾರೆ ಬಂದು ಡಾಕ್ಟರ್ ಚೆಕ್ ಮಾಡ್ತಾರೆ, ಅವ್ರ ದೇಹ ತಾಪಮಾನ ಚೆಕ್ ಮಾಡ್ತಾರೆ. ಈಗ ಇಲ್ಲಿ ತಾಪಮಾನ ಏನ್ ಕೊಟ್ಟಿದ್ದಾರೆ, ಪ್ರತಿ 4 ಗಂಟೆ ಅಂದ್ರೆ ಬೆಳಗಿನ ಜಾವ 6 ಗಂಟೆಯಿಂದ ಮಧ್ಯಾಹ್ನ ಸಾಯಂಕಾಲ 6 ಗಂಟೆಗೆ ಮೂಡಿದ್ದಾರೆ. ಗ್ಯಾಪ್ ಎಷ್ಟಿದೆ? 4 ಗಂಟೆ ಗ್ಯಾಪ್. ಈಗ 6 ಗಂಟೆ ಒಂದ್ಸತಿ ಟೆಸ್ಟ್ ಮಾಡಿದಾಗ 30 ಡಿಗ್ರಿ ಉಷ್ಣಾಂಶ ಇದೆ, ಏನು ಉಷ್ಣಾಂಶ. 10 ಗಂಟೆ ಬೆಳಗ್ಗೆ ಚೆಕ್ ಮಾಡಿದಾಗ ಎಷ್ಟಿದೆ? 40 ಡಿಗ್ರಿ ಇದೆ. ಅದೇ ರೀತಿ ಮಧ್ಯಾಹ್ನ 2 ಗಂಟೆ ಚೆಕ್ ಮಾಡಿದಾಗ 35 ಡಿಗ್ರಿ ಇದೆ. ಸಾಯಂಕಾಲ 6 ಗಂಟೆ ಚೆಕ್ ಮಾಡಿದಾಗ ಎಷ್ಟಿದೆ? 30 ಡಿಗ್ರಿ. ನಾವಿದು ನಕ್ಷೆ ರೂಪದಲ್ಲಿ ನಾವು ವ್ಯಕ್ತಪಡಿಸ್ತೀವಿ. ಅದ್ ಯಾವ ನಕ್ಷೆ? ರೇಖಾನಕ್ಷೆ. ರೇಖಾನಕ್ಷೆ ಮೂಲಕ ವ್ಯಕ್ತಪಡಿಸ್ತೀವಿ. ನಾವಿಲ್ಲಿ ಕಾಲ ಸಮಯ ಇದೆಯಲ್ಲಪ್ಪ, ಇದನ್ನ ಎಕ್ಸ್ ಅಕ್ಷ ಇತ್ತಲ್ಲ, ಯಾವ ಅಕ್ಷ? ಎಕ್ಸ್ ಅಕ್ಷ. ನೆಕ್ಸ್ಟ್ ಉಷ್ಣತೆಯನ್ನ ವೈ ಅಕ್ಷ ಇತ್ತಲ್ಲ. ಈಗ ನೀವು ಇಲ್ಲಿ ಉದಾಹರಣೆ ನೋಡಬಹುದು. ಇಲ್ಲಿ ಕಾಲ ಎಷ್ಟು ಗಂಟೆ ಗ್ಯಾಪ್ ಕೊಟ್ಟಿದ್ದಾರೆ? ಇಲ್ಲಿ 4 ಗಂಟೆ ಗ್ಯಾಪ್ ಕೊಟ್ಟಿದ್ದಾರೆ. ಆದ್ರೆ ಉಷ್ಣತೆ ಕಂಟಿನ್ಯೂಸ್ ಗ್ಯಾಪ್ ಇಲ್ಲ, ಏರುಪೇರು ಇದೆ ನೋಡ್ರಿ. ಬೆಳಗಿನ 6 ಗಂಟೆಗೆ 37 ಡಿಗ್ರಿ ಇದೆ, 10 ಗಂಟೆಗೆ ಬೆಳಗಿನ 40 ಡಿಗ್ರಿ ಇದೆ, ಮತ್ತೆ ಕಡಿಮೆ ಆಯ್ತು ಮಧ್ಯಾಹ್ನ, ಮತ್ತೆ ಸಾಯಂಕಾಲ ಇನ್ನೂ ಕಡಿಮೆ ಆಯ್ತು, ಏರಿಳ್ತಾ ಇದೆ. ಟೈಮಿಂಗ್ಸ್ ಮಾತ್ರ ಏರಿಕೆ ಆಗ್ತಾ ಇದೆ. ಬೆಳಗಿನ ಜಾವ ಇಂದ ಸಾಯಂಕಾಲ ತನಕ ಇದೆ. ಅಂತರ ಎಷ್ಟಿದೆ? ಗಂಟೆಗೆ 4 ಅಂತರ ಇದೆ. ಅವ್ರು 4 ಗಂಟೆ ಬಂದು ಟೆಸ್ಟ್ ಮಾಡ್ತಾರೆ. ಆದ್ರೆ ಟೆಸ್ಟ್ ಮಾಡಿದಾಗ ಅವರ ದೇಹದ ಉಷ್ಣತೆ ಸಮವಾಗಿದೆಯಾ? ಸಮವಾಗಿಲ್ಲ. ಹಾಗಾದ್ರೆ ನಾವು ಕಾಲವನ್ನ ಎಕ್ಸ್ ಅಕ್ಷ ತಗೊಳ್ಳೋಣ, ಉಷ್ಣತೆ ಅದಕ್ಕೆ ತಗೊಂಡು ನಾವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ಕೇಲ್ ಅಲ್ಲಿ ನಿಮ್ಮ ಗ್ರಾಫ್ ಬುಕ್ ಇದೆಯಲ್ಲಪ್ಪ, ಗ್ರಾಫ್ ಬುಕ್ ಮಕ್ಕಳೇ, ಇದು ಗ್ರಾಫ್ ಬುಕ್ ಯಾವ ರೀತಿ ಹಾಕ್ಬೇಕು ಅಂದ್ರೆ ನಾನು ಹೇಳ್ತೀನಿ, ನೀವು ಹೆಜ್ಜೆಗೆ ಹಾಕ್ಬೇಡಿ ಮಕ್ಕಳ. ಸ್ವಲ್ಪ ಈ ದಪ್ಪ ಲೈನ್ ಇದೆಯಲ್ಲಪ್ಪ, ಆ ದಪ್ಪ ಲೈನ್ ಅಲ್ಲಿ ನಾನು ಹೇಳ್ತೀನಿ ನಿಮ್ಗೆ, ದಪ್ಪ ಲೈನ್ ಅಲ್ಲಿ ಒಂದು ಪೆನ್ಸಿಲ್ ಸ್ಕೇಲ್ ಪೆನ್ಸಿಲ್ ಬಳಸಿ ಹಾಕಿ ಅದು ಅಡ್ಡ ಹಾಕ್ಬೇಕು. ನಾನು ಹಾಕ್ತೀನಿ, ನನ್ನ ಹಿಂಗ್ ಮಾಡ್ತೀನಿ, ಅದನ್ನ ಮಾಡಿ ಫಸ್ಟ್ ನೋಡಿ. ಇಲ್ಲಿ ಕಾಲ ಕೊಟ್ಟಿದ್ದಾರೆ. ಕಾಲವನ್ನ ನಾವು ಎಕ್ಸ್ ಅಕ್ಷಕ್ಕೆ ಹಾಕ್ತೀವಿ ಮಕ್ಕಳೇ, ರೇಖಾನಕ್ಷೆ ಹಾಕ್ಬೇಕು. ನಾನು ಯಾವ ರೀತಿ ಹಾಕ್ತೀನಿ ನೋಡಿ. ಫಸ್ಟ್ ನಾನು ಹಾಕ್ತೀನಿ ನೋಡಿ. ಇಲ್ಲಿ ಮನುಷ್ಯ ನೀವು ಆಮೇಲೆ ಹಾಕೋದ್ರ ಎಕ್ಸ್ ಅಕ್ಷ, ಇದು ವೈ ಅಕ್ಷ. ಎಕ್ಸ್ ಅಕ್ಷದಲ್ಲಿ ಏನಂತ ನಾವು ಕಾಲ ಎಷ್ಟು ಗಂಟೆ ಇದೆ? 6 ಗಂಟೆ. ನಾವೇನ್ ಮಾಡೋಣಪ್ಪ ಅಂದ್ರೆ ಇಲ್ಲಿ ಕಾಲ 6 ಗಂಟೆ ಇದೆಯಲ್ಲಪ್ಪ, ಪ್ರತಿ 2 ಬಾಕ್ಸಿಗೆ ಅಲ್ಲಿ ಒಂದೊಂದು ಬಾಕ್ಸ್ 1 ಸೆಂಟಿಮೀಟರ್ ತನಕ ಸ್ಟಾರ್ಟಿಂಗ್ 2 ಬಾಕ್ಸ್ ಅಲ್ಲಿ ಬಿಟ್ಟು, 1 ಬಾಕ್ಸ್ 2 ಬಾಕ್ಸ್ ಅಲ್ಲಿ ಬಿಟ್ಟು 2 ಸೆಂಟಿಮೀಟರ್ಗೆ ಫಸ್ಟ್ ಯಾವ ಟೈಮಿಂಗ್ಸ್ಗೆ? 6 ಗಂಟೆಗೆ. 2 ಬಾಕ್ಸ್ ಬಿಟ್ಟಾದ್ಮೇಲೆ 6 ಹಾಕಲ್ರಿ. ನೆಕ್ಸ್ಟ್ 2 ಬಾಕ್ಸ್ ಬಿಟ್ಟಾದ್ಮೇಲೆ ಎಷ್ಟು ಹಾಕಲ್ರಿ? 10 ಹಾಕಲ್ರಿ. ನೆಕ್ಸ್ಟ್ 2 ಬಾಕ್ಸ್ ಬಿಟ್ಟಾದ್ಮೇಲೆ ಎಷ್ಟು ಹಾಕಲ್ರಿ? 2 ಹಾಕಲ್ರಿ. ನೆಕ್ಸ್ಟ್ 2 ಬಾಕ್ಸ್ ಬಿಟ್ಟಾದ್ಮೇಲೆ ಎಷ್ಟು ಹಾಕಲ್ರಿ? 6. ಈ ತರ ಹಾಕಲ್ಲ. ಅಂದ್ರೆ ಎಕ್ಸ್ ಅಕ್ಷದಲ್ಲಿ ನಾವೇನ್ ಕಾಣ್ತಾ ಇದೀವಿ ನಾವು? ಕಾಲ ಅಥವಾ ಎಂದು ಸಮಯ. ಕಾಲ ಮತ್ತು ಸಮಯ ಎಕ್ಸ್ ಅಕ್ಷದಲ್ಲಿ ಮಕ್ಕಳೇ. ಅದೇ ರೀತಿ ವೈ ಅಕ್ಷದ ಉಷ್ಣತೆ ಸೆಂಟಿಗ್ರೇಡಲ್ಲಿದೆ. ಕನಿಷ್ಠ ಸಂಖ್ಯೆ ಯಾವ್ದು ನೋಡ್ರಿ? 35. ಇಲ್ಲಿ ನಾವು ಎಕ್ಸ್ ಅಕ್ಷದಲ್ಲಿ 2 ಬಾಕ್ಸ್ ಹೇಳಿದ್ರೆ, ಇಲ್ಲಿ 2 ಬಾಕ್ಸ್ ಬೇಡ, ವೈ ಅಕ್ಷದಲ್ಲಿ ಒಂದೊಂದು ಬಾಕ್ಸ್ ಮಾರ್ಕಂತ ಹೋಗೋಣ. ಕನಿಷ್ಠ ಎಷ್ಟಿದೆ? 35 ಇದೆ. ಸ್ವಲ್ಪ ಕಡಿಮೆ ಸಂಖ್ಯೆ ತರೋಣ. ಇನ್ನು ಮಾರ್ಕ್ ಮಾಡ್ಕೊಂತೀನಿ, ಒಂದೊಂದು ಬಾಕ್ಸ್ ಮಾರ್ಕ್ ಮಾಡ್ಕೊಂತೀನಿ, ಒಂದೊಂದು ಬಾಕ್ಸಿಗೆ ಮಾರ್ಕ್ ಮಾಡ್ಕೊಂತೀನಿ ನೋಡಿ ಮಕ್ಕಳೇ. 35 ಇದೆ, ನಾನು 34 ಸ್ಟಾರ್ಟ್ ಮಾಡ್ಕೊಂತೀನಿ. 34, 35, 36, 37, 38, 39, 40, ಜಾಸ್ತಿ 40 ಅಲ್ಲೆಲ್ಲ ಅದು ತಗೊಂಡಿದ್ದೀನಿ. ಎಷ್ಟು ಸೆಂಟಿಮೀಟರ್ಗೆ? 1 ಸೆಂಟಿಮೀಟರ್ ಒಂದೊಂದು ಬಾಕ್ಸ್ ಹಾಕೊಂಡಿದ್ದೀನಿ. ಈಗ ನೀವು ರೆಡಿ ಮಾಡ್ಕೊಳ್ಳಿ, ನಿಮ್ಮ ಗ್ರಾಫ್ ನಲ್ಲಿ ರೆಡಿ ಮಾಡ್ಕೊಳ್ಳಿ. ತೋರಿಸಿ ನೋಡಿ, ಯಾಕೆ ಒಂದು ಅಷ್ಟೇ ಕೊಡಲಿ, ಉದಾಹರಣೆ ತೋರಿಸಿ ನೋಡಿ. ಏನು ಯಾಕೆ ಸಮಾನ
ತರ ಬಾಕ್ಸ್ ನೋಡಿ, ಪ್ರತಿ ಎಕ್ಸ್ ಅಕ್ಷದಲ್ಲಿ 2 ಬಾಕ್ಸ್ ಹಾಕಿ ನೋಡಿ, 2 ಬಾಕ್ಸ್ ಹಾಕಿದ್ದೀನಿ ಗ್ರಾಫ್ ನೋಡಿ, 2 ಬಾಕ್ಸ್ ಹಾಕಿದ್ದೀನಿ. ಇಲ್ಲಿ ಒಂದೊಂದು ಬಾಕ್ಸ್ ಹಾಕಿ ನೋಡ್ರಿ, ಇಲ್ಲಿ ಈ ತರ ಹಾಕ್ಬೇಕು. ಇಲ್ಲಿ ನೋಡ್ಕೊಳ್ಳಿ, ಕಣ್ಣು ನೋಡ್ಕೊಳ್ಳೋ ಮೇಲೆ ಅಂದಿಲ್ಲ ನೀನು ನೋಡ್ಕೊಳ್ರಿ, ಇಲ್ಲಿ ಈ ತರ ಹಾಕಿದ್ ನೋಡಿ, ನಕ್ಷೆ ನೋಡಿ, ಇಲ್ಲಿ ಈ ತರ ನೋಡಿ, ಇಲ್ಲಿ ನೋಡ್ಕೊಳ್ರಮ್ಮ. ನೋಡಿದ್ರ ಇಲ್ಲೇನ್ ಮಧ್ಯಕ್ಕೆ ಹಾಕಿದ್ಯಾ? ಹಾ ಸರಿ ಸರಿ ಇದೆ. ಲಾಕಿಂಗ್ ಅಟ ಹಾಕಿಂಗೆ ನೋಡಿಲಿ, ಅಟ ಹಾಕಿ ತರ ಇಲ್ಲಿ ಒಂದೊಂದು ಬಾಕ್ಸಿಗೆ ವೈ ಅಕ್ಷದಲ್ಲಿ ಒಂದೊಂದು ಬಾಕ್ಸ್ ಹಾಕಿ, ಎಕ್ಸ್ ಅಕ್ಷದಲ್ಲಿ 2 ಬಾಕ್ಸ್ ಬಿಟ್ಟು ಹಾಕಿ, 2 ಬಾಕ್ಸ್ ಕಂತ ಅರ್ಥ ಆಗ್ತಿದ್ಯಾ? ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ರಾ? ವೆರಿ ಗುಡ್. ನೋಡಿ ಇಲ್ಲಿ ಹಾಕಲ್ಲಿ ಸಿಗಿರ ಅಂದಿಲ್ಲ, ಹಾಕಳ ಕೊಡ, ಇಲ್ಲಿ ಅಟ್ರ ಶಾಡ್ ತನಂಗೆ ಕೇರ್ ತಂದಿರೋಣ. ನೋಡಿ ಇಲ್ಲಿ 2 ಬಾಕ್ಸಿಗೆ ಸ್ಟಾರ್ಟಿಂಗ್ ಎಷ್ಟಿದೆಯಪ್ಪ? 6 ಗಂಟೆ. ಅದಾದ್ಮೇಲೆ ನೆಕ್ಸ್ಟ್ ಎಷ್ಟು? 10 ಗಂಟೆ. ನೆಕ್ಸ್ಟ್ ಮಧ್ಯಾಹ್ನ 2 ಗಂಟೆ. ಆಮೇಲೆ ಸಾಯಂಕಾಲ 6 ಗಂಟೆ. ಇದು ಎಷ್ಟು ಸ್ಟಾರ್ಟ್ ಆಯ್ತು? 34 ರಿಂದ 34, 35 ಗಂಟೆ ಮಾಡಬಾರ್ದು ನೋಡಿ. ಈ ತರ 2 ಬಾಕ್ಸ್ ಹಾಕಿ ನೋಡಿ, 2 ಬಾಕ್ಸ್ ಹಾಕಿ ನೋಡಿ, ಇದು ರೆಡಿ ಮಾಡ್ತಾರೆ. 2 ಬಾಕ್ಸ್ಗೆ ನನಗೆ ಗಲಾಟೆ ಮಾಡಬಾರ್ದು. ಪೆನ್ಸಿಲ್ ಕೊಡು. ಬೆಳಿಗ್ಗೆ ಎಷ್ಟಪ್ಪ? 6, 10, 2, 6 ಎಕ್ಸ್ ಅಕ್ಷ ಇದು ವೈ ಅಕ್ಷ. ಎಷ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ವಿ? ಇದಾಗ್ತಿದ್ದ ಚಲೋ ಈ ತರ ಮಾರ್ಕ್ ಮಾಡ್ಕೊಂಡ್ರೆ ಈಗ ಮಾರ್ಕ್ ಮಾಡ್ಕೊಂಡ್ಮೇಲೆ ಫಸ್ಟ್ ಮಾರ್ಕ್ ಮಾಡ್ಕೊಂಡ್ರೆ ಮಾರ್ಕ್ ಮಾಡ್ಕೊಂಡ ಆದ ನಂತರ ನಮ್ಮ ಇದು ಕಳತೆ ಬರಲಿ. ಇಲ್ಲಿ 6 AM ಇದು 6 AM, 10 AM, 2 PM, 6 PM ಹೌದಲ್ವೇ? AM AM PM PM ಹಾಕಿದ್ರ ಆಯ್ತಾ? ಈಗ ನಾವು ವೈ ಅಕ್ಷದಲ್ಲಿ ಏನ್ ಕಾಣ್ತೀವಿ? ನಾವು ಉಷ್ಣತೆ ಈ ತರ ಹಾಕೊಂಡ್ರೆ ಬ್ರಾಕೆಟ್ ಅಲ್ಲಿ ಡಿಗ್ರಿ ಸೆಲ್ಸಿಯಸ್ ಅಂತ ಹಾಕೊಂಡ್ರೆ ಉಷ್ಣತೆ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇದೆ ಹಾಕಬೇಕು ನೋಡಲ್ಲಿ. ಯಾಕಂದ್ರ ಈಗ ಮೊದಲನೇ ಬರೋಣ. 6 ಗಂಟೆಯಲ್ಲಿ ಎಷ್ಟಿದೆ? 37 ಇದೆ. 6 ಗಂಟೆಯಲ್ಲಿ ಎಷ್ಟಿದೆ? ಇದೆ. ಸರಿ ಗಮನಿಸಬೇಕಾದ್ರೆ ನೋಡ್ರಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ 6 ಗಂಟೆಯಲ್ಲಿ 37 ಇದೆ. ಇಲ್ಲಿ 6 ಗಂಟೆಯಲ್ಲಿ ನೋಡ್ರಲ್ಲಿ ಎಷ್ಟು ನೋಡ್ತಾರೆ? 6 ಗಂಟೆ ಇದು 37 ಇಲ್ಲಿದೆ. ಇಲ್ಲಿ ನೋಡಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಆ ಬಾಕ್ಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತಾರ. 6 ಮೀಟರ್ಗೆ 37 ಬಾಕ್ಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ರಿ. ನಿಮ್ಮ ಗ್ರಾಫ್ ಅಲ್ಲಿ 6:37 6 ಮತ್ತು 37 ತಪ್ಪು ಮಾಡಿದ್ರೆ ನೀನು 6 ಇಲ್ಲಿದೆ. 6 ನಿಂತಾಗಿ ತೋರಿಸಲಿ. ಏನ್ ಮಾಡಿದೆ? ವೆರಿ ಗುಡ್. 37 ತೋರಿಸಲಿ. ಅಥವಾ ಮಾರ್ಕ್ ಮಾಡಿದ್ರೆ 6 ಇಲ್ಲಿದೆ, 37 ಇಲ್ಲಿದೆ. ಮಾರ್ಕ್ ಮಾಡ್ಕೊಳ್ಳಿ. ಬಾಯ್ಸ್ ತೋರ್ಸ್ರ ಇನ್ನು ಹಾಕಿಲ್ಲ. ಹಾಕದ? ವೆರಿ ಗುಡ್. 6:37 ಹಾಕ್ತಾನಮ್ಮ. ಆಯ್ತು, ವೆರಿ ಗುಡ್. 6:37 ಹಾಕಿದ್ರ ನೆಕ್ಸ್ಟ್ ಎಷ್ಟಿದೆ? 10 ಗಂಟೆ 40 ಇದೆ. 10 ಗಂಟೆ ನೋಡಲಿ 10 ಬಾಕ್ಸಿಗೆ ನೀಟಾಗಿ 40 ಬಂತು. 10 ಬಾಕ್ಸ್ ಎಷ್ಟು ಬಂತಿಲ್ಲ?
40 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಳ್ರಿ. ಮಾರ್ಕ್ ಮಾಡ್ಕೊಂಡ್ರ ಆಯ್ತಾ. ನೆಕ್ಸ್ಟ್ ಮಧ್ಯಾಹ್ನ 2 ಗಂಟೆಗೆ. ಮಧ್ಯಾಹ್ನ 2 ಗಂಟೆಗೆ ಎಷ್ಟಿದೆ? 38 ಇದೆ. ಮಧ್ಯಾಹ್ನ 2 ಗಂಟೆಗೆ 38 ಇದೆ ನೋಡಿ. 38 ಮೀಟರ್ ಮಧ್ಯಾಹ್ನ 2 ಗಂಟೆಗೆ ಈ ತರ ಮಾರ್ಕ್ ಮಾಡಿ. ಆಯ್ತಾ, ಸರಿನ್ರಿ. ನೆಕ್ಸ್ಟ್ ಸಾಯಂಕಾಲ 6 ಗಂಟೆಗೆ 35 ಇದೆ. ಸಂಜೆ 6 ಗಂಟೆಗೆ ನೋಡಿ 6 PM ಗೆ 35 ಇದೆ. 35 ಹಾಕಿದ್ರಾ? ಹಾಕಿದ್ರೇನ್ರಿ? ಆಯ್ತು ಮಕ್ಕಳೇ, ನಾವು ಏನನ್ನ ಗುರುತಿಸಿದೀವಿ? ಬಿಂದುಗಳನ್ನು ಗುರುತಿಸಿದೀವಿ. ಯಾವ ಬಿಂದು? ನಕ್ಷಾ ಬಿಂದು. ಯಾವುದಕ್ಕೆ? ಕಾಲ ಮತ್ತು ಉಷ್ಣತೆಗೆ. ಕಾಲ ಏನಿದೆ? ಎಕ್ಸ್ ಅಕ್ಷದಲ್ಲಿದೆ. ಉಷ್ಣತೆಯಲ್ಲಿದೆ. ಸಂಬಂಧಪಟ್ಟಂತ ಮಾಹಿತಿ ನಾನು ಏನ್ ಮಾಡಿದ್ದೇನು? ಬಿಂದು ಗುರುತಿಸಿದೀನಿ. ನಾವೇನ್ ಮಾಡ್ತೀವಿ? 2 ನಕ್ಷಾ ಬಿಂದುಗಳನ್ನು ಸೇರಿಸಂತ ಹೋಗ್ತೀವಿ. ನಾನು ಸ್ಕೇಲ್ ತಗೊಂಡಿವಿ ನೋಡಲೆ. ಈ 2 ಬಿಂದು ಸೇರಿಸ್ರಿ. ಈ 2 ಬಿಂದು ಸೇರಿಸಿ. ಆ 2 ಬಿಂದು ಸೇರಿಸಿ. ಬಿಂದು ಮಾರ್ಕ್ ಮಾಡಿದ್ರೆ ಮಾರ್ಕ್ ಮಾಡಿದ್ರಿ. ನಕ್ಷಾ ಬಿಂದು ಸೇರಿಸಿ. ಸ್ಕೇಲ್ ತಗೊಂಡು ಬಳಸಿ. ಅಲ್ಲಿ ಸ್ಕೇಲ್ ಬಳಸಿ. ಬಂತ? ತಪ್ಪು ಮಾಡಿದ್ಯಾ? ತಮ್ಮಲ್ಲಿ ಮೊದಲು ತಪ್ಪಿದೆ. ನೀನು ಹಾಕಿದ್ರೆ ತಪ್ಪಿದೆ. ನಾನು ಹೇಳಿದೆ 2 ಬಾಕ್ಸ್ ಬಿಟ್ಟು ಹಾಕಲಪ್ಪ ಅಂತ ಹೇಳ್ತೇನೆ. ಸ್ಟಾರ್ಟಿಂಗ್ ನೀನು 1 ಬಾಕ್ಸ್ ಬಿಟ್ಟು ಹಾಕೊಂಡಿದ್ದೆ. ಮೊದಲಪ್ಪ ಈಗಿಲ್ಲ, ಅರ್ಸಪ್ಪ ಬೇಡ. ಇಲ್ಲೇ ಎಷ್ಟು ಕೊಡಪ್ಪ? ಹಾಕಿಲ್ಲ. ತಮ್ಮಲ್ಲಿ ಹಾಕೊಡು. ತಮ್ಮಲ್ಲಿ ಕಂಪ್ಯೂಟರ್ ಹಾಕ್ತಿದ್ಯಾ? ಪೆನ್ಸಿಲ್ ಕೊಡು. ನೋಡಪ್ಪ ಇಲ್ಲಿ 6ಕ್ಕೆ ಎಷ್ಟಪ್ಪ? 6ಕ್ಕೆ ಎಷ್ಟಿದೆ? 37. ಇಲ್ಲಿ ಬಂತು. ನೆಕ್ಸ್ಟ್ 10ಕ್ಕೆ ಎಷ್ಟಿದೆ? 10ಕ್ಕೆ 40. ಇಲ್ಲಿ ಬಂತು. ನೆಕ್ಸ್ಟ್ 2ಕ್ಕೆ ಎಷ್ಟಿದೆ? 38. 38 ಇಲ್ಲಿ ನೋಡಿ. 10 ಆದ್ಮೇಲೆ 2 6 ಬರ್ಕೊಂಡಿದ್ಯಾ? 38 ಇಲ್ಲಿ ಬಂತು. 2ಕ್ಕೆ ಎಷ್ಟಿದೆ? ಮತ್ತೆ 4ಕ್ಕೆ ಎಷ್ಟಿದೆ? 35. ಕೇಳ್ಕೊಡಿ. ಇಲ್ಲಿ ಇದು ಸೇರಿಸಿ. ಇಷ್ಟೇ ಇದು ಇಲ್ಲಿಗೆ ಸೇರಿಸಿ. ಈ ತರ 2 ಬಿಂದು ಸೇರಿಸಬೇಕು. ಇಷ್ಟೇ. ಒಂದು ಕಷ್ಟ ಅನ್ಸುತ್ತಾ? ತೋರಿಸಿದೆ. ಹಾ, ವೆರಿ ಗುಡ್. ಬಂದಿದ್ಯಾ? ಹಾ, ಬಂದಿದ್ಯಾ? ಅಲ್ಲಿ ಸೇರಿಸಿ ಕಂಟ ಮಾಡಲ್ಲಿ. ಸರಿ, ಸರಿ. ಸ್ವಲ್ಪ ಸರಿ. ಅದಕ್ಕೆಲ್ಲ ಬರೀಬೇಕು. ಮಾಹಿತಿ ಬರಬೇಕು. ಕಾಲ, ಸಮಯ ಇದು ಬರೀ ಪೆನ್ಸಿಲ್ ಬರೀರಿ. ಆಮೇಲೆ ಉಷ್ಣತೆ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ವೈಯಕ್ತದೆ ಅದು ಬರೀಬೇಕಿದೆ. ಸರಿ 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 ಇದೆ. ಸರಿ 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 ಇದೆ. ತೋರ್ಸ. ಸರಿ ಇದೆ. ಸರಿ ತೋರ್ಸು. ಇದ್ಯಾವುದು? ಇದ್ಯಾವುದು? ನೀನು ಹಾಕಿದ್ರೆ ತಪ್ಪಾಕಿದೆ. 2 ಬಾಕ್ಸ್ ಹಾಕ್ಬೇಕು. ಇಲ್ಲಿ ಹಾಕ್ಬೇಕಮ್ಮ. ಪೆನ್ಸಿಲ್ ಕೊಡಲೇ. ಇದು ರಬ್ಬರ್ ಕೊಡು. ನೀನು ಹಾಕಿದ್ರೆ ತಪ್ಪಾಕಿದ್ಯಾ? ತಪ್ಪಿದ್ದು. ಪೆನ್ಸಿಲ್ ಕೊಡಲು ಇಲ್ಲಿ 2 ಬಾಕ್ಸ್ ನಿಮಗೆ 6. ನೆಕ್ಸ್ಟ್ ಅರ್ಥ ಆಯ್ತಾ ನಿಮ್ಗೆ? ಇಷ್ಟು ಇನ್ನೊಂದು ಲೆಕ್ಕ ಮಾಡೋಣ.